ಚಿತ್ರರಸಿಕರ ಪಾಲಿನ ಶೋಲೆ ಬೆಟ್ಟ, ಭಕ್ತರ ಪಾಲಿಗೆ ರಾಮದೇವರ ಸನ್ನಿಧಿ, ಪರಿಸರ ಪ್ರಿಯರಿಗೆ ಹಸಿರನ್ನು ಹೊದ್ದಿರುವ ಸುಂದರ ವಾತಾವರಣ, ಜೊತೆಗೆ ಇದು ರಣಹದ್ದುಗಳ ಅಭಯಾರಣ್ಯ, ಅದುವೇ ರಾಮದೇವರ ಬೆಟ್ಟ. ಪ್ರಭು ಶ್ರೀರಾಮನ ಪಾದಸ್ಪರ್ಶದಿಂದ ಪುನೀತವಾದ ಸ್ಥಳಗಳಲ್ಲಿ ಒಂದಾದ ರಾಮದೇವರ ಬೆಟ್ಟ ದಕ್ಷಿಣದ ಚಿತ್ರಕೂಟ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಪ್ರಖ್ಯಾತ ಹಿಂದಿಯ ಶೋಲೆ ಚಲನಚಿತ್ರ ಚಿತ್ರೀಕರಣ ನಡೆದ ರಾಮಗಿರಿ ಬೆಟ್ಟವನ್ನ ಕನ್ನಡಿಗರು ರಾಮದೇವರ ಬೆಟ್ಟ ಎಂದೇ ಕರೆದಿದ್ದಾರೆ. ಹೊರ ರಾಜ್ಯದವರು ಶೋಲೆ ಬೆಟ್ಟ ಎಂದೇ ಪ್ರಸಿದ್ಧಿಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಒಂದು ದಿನದ ಮಟ್ಟಿಗೆ ಪ್ರವಾಸವನ್ನು ಮಾಡಬೇಕು, ಚಾರಣವನ್ನು ಮಾಡಬೇಕು ಅಂತ ಅಂದುಕೊಳ್ತಾ ಇದ್ರೆ ಈ ಬೆಟ್ಟ ಹೇಳಿ ಮಾಡಿಸಿದ ಜಾಗವಾಗಿದೆ. ಹಾಗಿದ್ರೆ ಈ ಬೆಟ್ಟದ ಹಿನ್ನೆಲೆ ಏನು, ಬೆಟ್ಟ ಇರುವುದಾದರೂ ಎಲ್ಲಿ ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಬೆಟ್ಟದ ಹಿನ್ನೆಲೆಯನ್ನು ನೋಡಿದಾಗ ಅದು ನಮ್ಮನ್ನ ರಾಮಾಯಣದ ಕಾಲಕ್ಕೆ ಕರೆದೊಯ್ಯುತ್ತೆ. ರಾಮದೇವರ ಬೆಟ್ಟದ ಮೇಲೆ ಪಟ್ಟಾಭಿರಾಮನ ಪುರಾತನ ದೇವಾಲಯ, ರಾಮೇಶ್ವರ ದೇವಾಲಯ ಹಾಗೂ ಆಂಜನೇಯ ದೇವಾಲಯಗಳಿವೆ. ಪಟ್ಟಾಭಿರಾಮ ದೇವಾಲಯದ ಮುಂಭಾಗದಲ್ಲಿ ಬೃಹದಾಕಾರವಾಗಿ ನಿಂತಿರುವ ಬಂಗಿಯಲ್ಲಿ 7 ಬಂಡೆಗಳನ್ನು ಕಾಣಬಹುದು. ಇವು ಸಪ್ತ ಋಷಿಗಳ ಸಂಕೇತವೆಂದು ಹೇಳಲಾಗುತ್ತೆ. ವನವಾಸದ ಸಂದರ್ಭದಲ್ಲಿ ಶ್ರೀರಾಮನು ಸೀತಾ ಲಕ್ಷ್ಮಣರ ಜೊತೆಯಲ್ಲಿ 1 ವರ್ಷಕ್ಕೂ ಹೆಚ್ಚು ಕಾಲ ಈ ಬೆಟ್ಟದಲ್ಲಿ ವಾಸವಿದ್ದರು ಎಂಬ ಪ್ರತೀತಿ ಇದೆ. ಪಟ್ಟಾಭಿರಾಮ ದೇವಾಲಯದ ಆವರಣದಲ್ಲಿ ರಾಮತೀರ್ಥ ಎಂಬ ಕೊಳ ಇದೆ. ವನವಾಸದ ಸಂದರ್ಭದಲ್ಲಿ ಸೀತಾಮಾತೆಗೆ ಬಾಯಾರಿಕೆಯಾದಾಗ ಶ್ರೀರಾಮನು ಬಾಣವನ್ನು ಬಿಟ್ಟು ಪಾತಾಳ ಗಂಗೆಯನ್ನು ಹೊರತೆಗೆದು ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಇದನ್ನೇ ರಾಮತೀರ್ಥ ಎಂದು ಹೇಳಲಾಗುತ್ತೆ. ಈ ಕಾರಣಕ್ಕೆ ಇಲ್ಲಿ ವರ್ಷದ ಪ್ರತಿ ಸಮಯದಲ್ಲೂ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇರ್ತವೆ. ಈ ಬೆಟ್ಟದ ಮತ್ತೊಂದು ವಿಶೇಷವೆಂದರೆ ಇದು ದೇಶದ ಏಕೈಕ ರಣಹದ್ದು ಸಂರಕ್ಷಣಾ ತಾಣವಾಗಿರುವುದು. ರಾಮಾಯಣ ಕಾಲದ ಜಟಾಯು ಪಕ್ಷಿಯ ಆವಾಸ ಸ್ಥಾನವಾಗಿರುವುದರಿಂದ ಇಂದಿಗೂ ರಣಹದ್ದುಗಳನ್ನು ಕಾಣಬಹುದು. ಶ್ರಾವಣ ಮಾಸದಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಶ್ರೀರಾಮನು ತನ್ನ ಪರಿವಾರ ಸಮೇತ ಇಂದಿಗೂ ಈ ಬೆಟ್ಟದಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ಕಾರಣಕ್ಕೆ ಈ ಬೆಟ್ಟವನ್ನು ಅತ್ಯಂತ ಪೂಜನೀಯವಾಗಿ ಕಾಣಲಾಗುತ್ತೆ. ರಣಹದ್ದುಗಳ ಅಭಯಾರಣ್ಯ. ಅಧಿಕೃತವಾಗಿ 2012ರಲ್ಲಿ ಈ ಬೆಟ್ಟವನ್ನು ರಣಹದ್ದುಗಳ ಅಭಯಾರಣ್ಯ ಎಂದು ಘೋಷಣೆ ಮಾಡಲಾಗಿದೆ. ಇಲ್ಲಿ ಹಲವು ಜಾತಿಯ ರಣಹದ್ದುಗಳು ವಾಸವಿರುವ ಕಾರಣಕ್ಕೆ ರಣಹದ್ದುಗಳ ರಕ್ಷಿತ ಪ್ರದೇಶವೆಂದು ಮೀಸಲಿರಿಸಲಾಗಿದೆ. ಇದು ದೇಶದ ಏಕೈಕ ರಣಹದ್ದು ಅಭಯಾರಣ್ಯ ಅಂತ ಕರೆಸಿಕೊಂಡಿದೆ. ಸಮುದ್ರ ಮಟ್ಟದಿಂದ ಸುಮಾರು 1000 ಅಡಿಗಳಿಗಿಂತಲೂ ಎತ್ತರವಿರುವ ಈ ಬೆಟ್ಟ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. ರಾಮನಗರದಿಂದ 4 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ವಾರಾಂತ್ಯದ ಪ್ರವಾಸಕ್ಕೆ ಪ್ರಶಸ್ತವಾದ ಜಾಗವಾಗಿದೆ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಮಾತ್ರವಲ್ಲ, ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವಿರುವುದರಿಂದ ಈ ಸ್ಥಳ ಸದಾ ನೆನಪಿನಲ್ಲಿ ಉಳಿಯುತ್ತೆ. ಬೆಟ್ಟದ ತುದಿಯನ್ನು ತಲುಪಲು ಕಡಿದಾದ ಮಾರ್ಗದಲ್ಲಿ ಸಂಚರಿಸಬೇಕಾಗುತ್ತೆ. ಬಂಡೆಯನ್ನ ಕೊರೆದು ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಲಾಗಿದೆ. ಬೆಟ್ಟದ ತುದಿಯನ್ನು ಏರಿದಾಗ ವಿಶಾಲ ಪ್ರದೇಶ ನಮ್ಮೆದುರು ಕಾಣುತ್ತೆ. ಅಲ್ಲಿನ ಪ್ರಕೃತಿಯ ರಮಣೀಯ ಸೌಂದರ್ಯ ನಿಮ್ಮನ್ನ ಮಂತ್ರಮುಗ್ಧರಾಗಿಸುತ್ತೆ. ನೀವು ಕೂಡ ಈ ಸ್ಥಳಕ್ಕೆ ಭೇಟಿಯನ್ನ ನೀಡಬಹುದು. ಇದೇ ರೀತಿಯ ಮಾಹಿತಿ ಹೊತ್ತು ತರುವ ಪ್ರಯತ್ನ ನಮ್ಮದಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.